ಮಗಳನ್ನ ನೋಡ್ಕೋತಾರೆ, ನಿಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ. ಆದರೆ ಯಾಕೆ ನಮ್ಮಮ್ಮ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿಲ್ಲ ಅಂತ ಒಂದು ಮೇಜರ್ ರೀಸನ್ ಅಂದರೆ ನಮ್ಮ ಡ್ಯಾಡಿ ಸೊ ಕನ್ಸ್ಟ್ರಕ್ಷನ್ ನಡೀತಾರೆ. ಅದು ಬಿಟ್ಟು ದುಡ್ಡಲ್ಲ. ಐ ಥಿಂಕ್ ಯೂಟ್ಯೂಬ್ ಆಗಿರಲಿ, ಐ ಮೀನ್ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರಲಿ, ಇಲ್ಲ ನೀವು 9 to 5 ಒಂದು ಕೆಲಸ ಮಾಡ್ತಾ ಇರಿ. ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೊಸಬ್ರು ವೀಡಿಯೋಸ್ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ, ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಶುರು ಮಾಡೋಣ. ತುಂಬ ದಿನ ಆದಮೇಲೆ ಕಿಚನಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಕೇಷನಲ್ಲಿದ್ದೆ, ಇದೇ ರೀಸನ್ಸಿಂದ ಕಿಚನ್ ವ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಜನ ನನ್ನ ಥೈಲ್ಯಾಂಡ್ ಟ್ರಿಪ್ ಬಗ್ಗೆ ತುಂಬ ಕ್ವೆಶನ್ಸ್ನ ಕೂಡ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಕ್ವೆಶನ್ಸ್ನ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಪ್ರತಿದಿನದ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ಸೊ ಪ್ರತಿದಿನದ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಪ್ರಾಬ್ಲಿ ಟೋಟಲ್ ಎಕ್ಸ್ಪೆನ್ಸ್ ಏನಾಯಿತು ಅಂತ ಕೂಡ ಕೇಳಿದ್ದೀರಾ. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ಖಂಡಿತವಾಗ್ಲೂ ತಿಳಿಸ್ತೀನಿ. ಇನ್ನು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಿದೆ, ಆದರೆ ಅದಕ್ಕಿಂತ ಮುಂಚೆ ಈ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಯಾಕೆಂದರೆ ಕೆಲವು ಕ್ಲಾರಿಫಿಕೇಷನ್ಸ್ನ ಕೂಡ ಕೊಡಬೇಕಿತ್ತು ಕೆಲವು ಕಾಮೆಂಟ್ಸ್ಗೆ, ಹಾಗಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇದಾದಮೇಲೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಸೊ ದಟ್ ಒಂದು ಕಂಟಿನ್ಯೂಟಿ ಇರುತ್ತೆ ಎಲ್ಲ ವೀಡಿಯೋಸ್ಗೆ. ಹಾಗೆ ನೀವು ಕೂಡ ತುಂಬ ದಿನ ವೆಯ್ಟ್ ಮಾಡೋ ನೆಸೆಸಿಟಿ ಕೂಡ ಇರಲ್ಲ. ವಾಪಸ್ ಬಂದಾಗಿಂದ ಐ ಥಿಂಕ್ ನಾನು ಪ್ರಾಪರಾಗಿ ಹೋಮ್ ಫುಡ್ ತಿನ್ನೋಕ್ಕೆ ಆಗಿರಲಿಲ್ಲ. ಯಾಕೆಂದರೆ ಬಂದಮೇಲೆ ಕೂಡ ನಾನೇನು ಜಾಸ್ತಿ ಕುಕಿಂಗ್ ಮಾಡಿರಲಿಲ್ಲ. ಆ್ಯಂಡ್ ಕೆಲಸ ಕೂಡ ತುಂಬಾ ಜಾಸ್ತಿ ಇತ್ತು ಆಫೀಸಲ್ಲಿ. ಹಾಗಾಗಿ ಅಡುಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತಂತೂ ನನಗೆ ದೋಸೆ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗೋಗಿತ್ತು. ಅದೇ ರೀಸನಿಂದ ಇವತ್ತು ದೋಸೆನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ದೋಸೆ ಇಟ್ಟು ಕೂಡ ರೆಡಿಯಾಗಿತ್ತು, ಹಾಗಾಗಿ ದೋಸೆನೇ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ರೆಸಿಪಿನ ಡೀಟೇಲಾಗಿ ಶೂಟ್ ಮಾಡಿಲ್ಲ. ಹಾಗೆ ಇವತ್ತು ನಾನು ಇನ್ಸ್ಟಾಗ್ರಾಮು ಕೂಡ ಶೂಟ್ ಮಾಡ್ತಾ ಇದ್ದೆ. ಸೊ ನೀವು ಮಧ್ಯೆ ಮಧ್ಯೆ ನೋಡ್ಬೋದು ನಾನು ಯಾವ ರೀತಿ ಎರಡಕ್ಕೂ ಶೂಟ್ ಮಾಡ್ತಾ ಇರ್ತೀನಿ ಅಂತ. ಖಂಡಿತವಾಗ್ಲೂ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಯಾಕೆಂದರೆ ಶಾರ್ಟ್ ವೀಡಿಯೋಸ್ ಮಾಡಬೇಕಾದ್ರೆ ನಾವು ಬೇರೆ ಫಾರ್ಮ್ಯಾಟಲ್ಲಿ ಶೂಟ್ ಮಾಡ್ತೀವಿ, ಹಾಗೆ ಲಾಂಗ್ ವೀಡಿಯೋಸ್ನೇ ಬೇರೆ ಫಾರ್ಮ್ಯಾಟಲ್ಲಿ ಶೂಟ್ ಮಾಡ್ತೀವಿ. ಸೊ ನಾನು ಕೆಲವು ಸಲ 2 ಫೋನ್ನ ಇಟ್ಟು ಶೂಟ್ ಮಾಡಿರ್ತೀನಿ, ಇಲ್ಲಾಂದರೆ ನಾನು ಒಂದೇ ಫೋನ್ನ ಆ್ಯಂಗಲ್ಸ್ನ ಚೇಂಜ್ ಮಾಡಿ ಕೂಡ ಶೂಟ್ ಮಾಡ್ತಾನೆ ಇರ್ತೀನಿ. ತುಂಬ ದಿನ ಆದಮೇಲೆ ನಾನು ಕೂಡ ಕಿಚನ್ ವ್ಲಾಗ್ಸ್ನ ಶೂಟ್ ಮಾಡ್ತಿದ್ದೆ. ಹಾಗಾಗಿ ನನಗೂ ಕೂಡ ಸ್ವಲ್ಪ ಕಷ್ಟನೇ ಅನ್ನಿಸ್ತಿತ್ತು. ಏಕೆಂದರೆ ಒಂದು ಫ್ಲೋ ಇರುತ್ತೆ ಪ್ರತಿದಿನ ಶೂಟ್ ಮಾಡಬೇಕಾದ್ರೆ. ನಾನು ಆಲ್ಮೋಸ್ಟ್ ಈಗ ಒಂದು 15 ದಿನ ಮೇಲೆ ಆಗಿದೆ ಅನಿಸುತ್ತೆ ಶೂಟ್ ಮಾಡಿ. ಸೊ ಎಲ್ಲಿ ಕ್ಯಾಮ್ರಾ ಇಡಬೇಕು, ಏನು ತೆಗಿಬೇಕು, ನನಗೂ ಫುಲ್ ಕನ್ಫ್ಯೂಸಿಂಗ್ ಆಗ್ತಿತ್ತು. ಆ್ಯಂಡ್ ಇವತ್ತು ಬೇರೆ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡಕ್ಕೂ ಶೂಟ್ ಮಾಡ್ತಾ ಇದ್ದೆ. ಸೊ ಎರಡಕ್ಕೂ ಬೇರೆ ಬೇರೆ ಕಡೆ ಕ್ಯಾಮ್ರಾಸ್ಗಳನ್ನ ಇಡಬೇಕು. ಆ್ಯಂಡ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದಿಸ್ ರೊಟೀನ್. ಐ ಥಿಂಕ್ ನಿಮ್ಗೆಲ್ಲರಿಗೂ ನನ್ನ ಕಿಚನ್ ವ್ಲಾಗ್ಸ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ನಾನು ಶಾರ್ಟ್ಸ್ಗಳಲ್ಲಿ ಪ್ರತಿದಿನ ಕಿಚನ್ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು ನಾನು ಇನ್ಸ್ಟಾಗ್ರಾಮ್ಗೆ ಯಾವ ಥರ ಶೂಟ್ ಮಾಡ್ತೀನಿ ಅಂತ. ಸೊ ಆ ಕ್ಯಾಮ್ರಾ ಕೂಡ ನಾನು ಆ್ಯಂಗಲ್ನ ಈ ಥರ ಸೆಟ್ ಮಾಡಿರ್ತೀನಿ. ಹಾಗೆ ನೀವುಗಳು ತುಂಬ ಜನ ನನಗೆ ವೆಯ್ಟ್ ಲಾಸ್ ವೀಡಿಯೋಸ್ನ ವಾಪಸ್ ಶುರು ಮಾಡಿ ಅಂತ ಕೂಡ ಹೇಳಿದ್ದೀರಾ. ಆ್ಯಂಡ್ ನನಗೆ ಕೂಡ ಐ ಥಿಂಕ್ ಇದು ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೋಸ್ಕರ ಐ ಥಿಂಕ್ ನನಗೆ ನಾನು ಮೋಟಿವೇಟ್ ಮಾಡ್ಕೊಡೋಕ್ಕೋಸ್ಕರ ಐ ಥಿಂಕ್ ಈ ವಿಡಿಯೋ ಮಾಡೋದು ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಗಳಿಗೂ ಕೂಡ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಸೊ ಡೆಫಿನೆಟಾಗಿ ಮಂಡೇಯಿಂದ ಈ ಸೀರೀಸ್ ಆಫ್ ವೀಡಿಯೋಸ್ನ ಕೂಡ ಪೋಸ್ಟ್ ಮಾಡ್ತೀನಿ. ನಾನು ದಿನದಲ್ಲಿ ಏನು ತಿಂತೀನಿ, ಹಾಗೆ ಯಾವ ಥರ ನಾನು ಕ್ಯಾಲೋರಿ ಕಂಟ್ರೋಲ್ನ ಮಾಡ್ತೀನಿ, ಹಾಗೆ ಯಾವ ಥರ ವರ್ಕೌಟ್ಸ್ನ ಮಾಡ್ತೀನಿ, ಆ್ಯಂಡ್ ಯಾವ ಥರ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ತಿಂತೀನಿ ಅನ್ನೋದು ಕೂಡ ನಿಮಗೆಲ್ಲ ತಿಳಿಸ್ತೀನಿ. ಹಾಗೆ ಇವತ್ತು ನಾನು ದೋಸೆ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಮನೇಲಿತ್ತು. ಆ್ಯಂಡ್ ಥೈಲ್ಯಾಂಡಲ್ಲಿ ನಂಗೆ ಜ್ಯೂಸ್ ಕುಡಿದು ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ, ಆರೆಂಜ್ ಜ್ಯೂಸ್. ಹಾಗಾಗಿ ಆರೆಂಜ್ ಜ್ಯೂಸ್ನ ಕೂಡ ಮಾಡಿದ್ದೆ. ಆದರೆ ಒಂದು ಮಾತ್ರ ನಿಜ ಅನಿಸುತ್ತೆ, ನಾವು ಎಲ್ಲೇ ಹೋಗಲಿ, ಯಾವುದೇ 5 ಸ್ಟಾರ್ ಹೋಟೆಲಲ್ಲಿ ಇರಲಿ ಅಥವಾ ಯಾವುದೇ ದೇಶದಲ್ಲಿ ಇರಲಿ, ಐ ಥಿಂಕ್ ನಮ್ಮ ಮನೆ ಊಟನೇ ಬೆಸ್ಟ್. ಐ ಥಿಂಕ್ ನನಗಂತೂ ಇದ್ದಿದ್ದ 7 ದಿನದಲ್ಲಿ ಐ ಥಿಂಕ್ ಮನೆ ಊಟನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ಇಂಡಿಯನ್ ಫುಡ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ, ಬಟ್ ಮನೆಯಲ್ಲಿ ಸಿಗೋಂಥ ಊಟದ ಜೊತೆ ಅದಕ್ಕೆ ಕಂಪೇರೇ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಐ ಥಿಂಕ್ ನಿಮ್ಗಳಿಗೂ ಹೀಗೆ ಅನ್ನಿಸ್ಬೋದಲ್ಲ. ಸ್ಪೆಷಲಿ ಟ್ರಿಪ್ಗಳಿಗೆಲ್ಲ ಹೋದಾಗ ಮನೆಗೆ ಬಂದು ವಾಪಸ್ ಅಟ್ಲೀಸ್ಟ್ ಚಿತ್ರಾನ್ನ ತಿಂದರೂ ಸಾಕು ಅನಿಸ್ಬಿಡುತ್ತೆ. ಇದ್ರ ಜೊತೆಗೆ ನನಗೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಕೆಲಸ ಕೂಡ ಮುಗೀತು. ಹಾಗೆ ಇದಾದಮೇಲೆ ನಾನು ಬೇರೆ ಏನು ಕುಕ್ಕಿಂಗ್ ಕೆಲಸ ಇವತ್ತು ಮಾಡಿರಲಿಲ್ಲ. ಸ್ವಲ್ಪ ಲಗೇಜ್ ಅನ್ಪ್ಯಾಕಿಂಗ್ ಮಾಡಬೇಕಿತ್ತು, ಬಟ್ಟೆಗಳನ್ನೆಲ್ಲ ಒಗೆಯೋಕೆ ಹಾಕಬೇಕಿತ್ತು. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ತಿದ್ದೆ. ಆ್ಯಂಡ್ ಪೂರ್ತಿ ಅಡುಗೆ ಮನೆ ನಮ್ಮಮ್ಮ ಟೇಕ್ ಓವರ್ ಮಾಡಿದ್ದಾರೆ. ಸೊ ಅವರೇ ಪೂರ್ತಿ ಬೇರೆ ಅಡುಗೆಗಳನ್ನೆಲ್ಲ ಮಾಡಿದರು. ಹಾಗೆ ಬೆಳಗ್ಗೆ ನನ್ನ ಕಸಿನ್ಸ್ ಕೂಡ ಮನೆಗೆ ಬಂದಿದ್ದರು. ಸೊ ಅವರು ಕೂಡ ದೋಸೆ ಹಾಕ್ಕೊಡ್ತಾ ಇದ್ದೆ. ಸೊ ಎಲ್ಲ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಆ್ಯಂಡ್ ಟ್ರಿಪ್ ಹೇಗಿತ್ತು, ಹಾಗೆ ನಾವುಗಳು ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲ ಕೂಡ ಶೇರ್ ಮಾಡ್ತಾ ಇದ್ವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಯಾಕೆ ವ್ಲಾಗಲ್ಲಿ ತೋರಿಸಲ್ಲ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಶೂಟ್ ಮಾಡಬೇಕಾದ್ರೆ ಯಾರೂ ಇರಲ್ಲ. ಐ ಥಿಂಕ್ ಇದೇ ರೀಸನಿಂದ ನಾನು ಅವ್ರನ್ನ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಬಟ್ ಐ ಥಿಂಕ್ ಇನ್ನು ಮುಂದೆ ಖಂಡಿತವಾಗ್ಲೂ ಆದಷ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಿಮ್ಮ ಜೊತೆ ಎಲ್ಲರಿಗೂ ಪರಿಚಯ ಕೂಡ ಮಾಡಿಕೊಡ್ತೀನಿ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಪೂರ್ತಿ ದಿನ ಏನು ಮಾಡ್ತಾ ಇಲ್ಲ, ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ, ಇದ್ರ ಜೊತೆಗೆ
ಟ್ರಾವೆಲ್ ಮಾಡಿ ಬಂದ ಮೇಲೆ ಐ ಥಿಂಕ್ ನನಗೆ ಟೈಮೇ ಸಿಕ್ಕಿರಲಿಲ್ಲ ಎಲ್ಲ ಅನ್ಪ್ಯಾಕ್ ಮಾಡಿ ಬಟ್ಟೆಗಳನ್ನೆಲ್ಲ ಎತ್ತಿಡೋದಕ್ಕೆ. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಮಾತಾಡೋಣ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಕೆಲವು ಕಾಮೆಂಟ್ಸ್ ಹಾಗೆ ಕೆಲವು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಿತ್ತು. ಸೊ ಐ ಥಾಟ್ ಈ ಬ್ಲಾಗಲ್ಲಿ ಆನ್ಸರ್ ಮಾಡೋಣ ನೆಕ್ಸ್ಟ್ ಟ್ರಾವೆಲ್ ಬ್ಲಾಗ್ಸ್ ಹಾಕೋಕ್ಕಿಂತ ಮುಂಚೆ ಅಂತ. ಅದೇ ತುಂಬ ಜನ ಕೇಳ್ತಾ ಇದ್ದಿದ್ದು ಯಾಕೆ ನಮ್ಮಮ್ಮ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿಲ್ಲ ಅಂತ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ನೀವು ಕೇಳೋ ರೀತಿ ಸರಿ ಇರಬೇಕು ಅಂತ ನಾನು ಹೇಳ್ತೀನಿ. ಐ ಥಿಂಕ್ ತುಂಬ ರೂಡಾಗಿ ಕೇಳ್ತಾ ಇದ್ರು. ಆ್ಯಂಡ್ ಕೆಲವು ಕಾಮೆಂಟ್ಸ್ ಅಂತೂ ನಂಗೆ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಐ ಥಿಂಕ್ ತುಂಬ ಕಾಮೆಂಟ್ಸ್ ನಾನು ಡಿಲೀಟ್ ಕೂಡ ಮಾಡಿದ್ದೀನಿ. ಕಾಮನ್ ಕಾಮೆಂಟ್ಸ್ಗೆ ಕೂಡ ಆನ್ಸರ್ ಮಾಡೋಣ ಅಂದ್ಕೊಂಡೆ. ತುಂಬ ಜನ ಕೇಳ್ತಾ ಇದ್ದಿದ್ದು ನಮ್ಮಮ್ಮನ ಯಾಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿಲ್ಲ ಅಂತ. ಐ ಥಿಂಕ್ ನಮ್ಮಮ್ಮ ನಮ್ಮನ್ನು ಕೇಳಿದಾರೋ ಇಲ್ವೋ, ಐ ಥಿಂಕ್ ಎಷ್ಟು ಕ್ವೆಶನ್ಸ್ ಬಂದಿದೆ ಅಂದರೆ ಅಷ್ಟು ಕ್ವೆಶನ್ಸ್ ಬಂದಿದೆ, ಸ್ಪೆಷಲಿ ಯಾಕೆ ನಮ್ಮಮ್ಮ ಬಂದಿಲ್ಲ ಅಂತ. ಸೊ ಐ ಥಾಟ್ ಒಂದು ಕ್ಲಾರಿಟಿ ಕೊಟ್ಬಿಡೋಣ ನೆಕ್ಸ್ಟ್ ಬ್ಲಾಗ್ಸ್ ಹಾಕೋಕ್ಕಿಂತ ಮುಂಚೆ. ಯಾಕೆಂದರೆ ಎಲ್ಲ ಬ್ಲಾಗಲ್ಲೂ ಐ ಥಿಂಕ್ ಇದೊಂದು ಕಾಮೆಂಟ್ ಇದ್ದೇ ಇದೆ. ಸೊ ನಾವು ಪ್ರತಿ ವರ್ಷ ಐ ಥಿಂಕ್ ನಮ್ಮ ಆ್ಯನಿವರ್ಸರಿ ಇರೋದು ಮೇನಲ್ಲಿ. ಆ್ಯಂಡ್ ಪ್ರತಿ ವರ್ಷ ಆ್ಯನಿವರ್ಸರಿಗೆ ನಾವು ಒಂದು ವೆಕೇಶನ್ ತೊಗೋತಾನೆ ಇರ್ತೀವಿ. ಆ್ಯಂಡ್ ಈ ವರ್ಷ ಕೂಡ ಮೇನಲ್ಲೇ ಹೋಗಬೇಕಿತ್ತು, ಆದರೆ ನನ್ನ ಕಸಿನ್ ವೆಡ್ಡಿಂಗ್ ಇರೋದ್ರಿಂದ ನಾವು ಏಪ್ರಿಲಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ 2 ಡೇಟ್ ಒಟ್ಟಿಗೆ ಇತ್ತು ಅಂತ. ಆ್ಯಂಡ್ ಸಾಮಾನ್ಯವಾಗಿ ಈ ಟ್ರಿಪ್ನ ನಾನು ನನ್ನ ಹಸ್ಬೆಂಡ್ ಮಗು ಆದಾಗಿಂದ ಸ್ಮೈಲ್ ಕೂಡ ಜಾಯ್ನ್ ಆಗ್ತಾಳೆ. ಸೊ ಐ ಥಿಂಕ್ ಆಲ್ಮೋಸ್ಟ್ 8 years ಆಗಿದೆ ಈಗ ನನಗೆ ಮದುವೆ ಆಗಿ. ಪ್ರತಿ ವರ್ಷ ನಾವು 3 ಜನ ಹೋಗೋದು, ಸ್ಪೆಷಲಿ ಆ್ಯನಿವರ್ಸರಿ ಟ್ರಿಪ್ಪಲ್ಲಿ. ಆ್ಯಂಡ್ ಬೇರೆ ಟ್ರಿಪ್ಸ್ಗೆಲ್ಲ ಆಬ್ವಿಯಸ್ ಆಗಿ ನಮ್ಮಮ್ಮ ಕೂಡ ನಮ್ಮ ಜೊತೆ ಬಂದಿರ್ತಾರೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಗೋಕರ್ಣ ಹೋದಾಗ ಕೂಡ ಅವರು ಇದ್ರು. ಈ ಸಲ ಇನ್ನೊಂದು ರೀಸನ್ ಕೂಡ ಇದೆ ಯಾಕೆ ನಮ್ಮಮ್ಮ ಕೂಡ ನಮ್ಮ ಜೊತೆ ಬಂದಿಲ್ಲ ಅನ್ನೋದಕ್ಕೆ. ಸೊ ಒನ್ ಮೇಜರ್ ರೀಸನ್ ಅಂದರೆ ನಮ್ಮ ಡ್ಯಾಡಿ ಸ್ವಲ್ಪ ಬ್ಯುಸಿ ಇದ್ದಾರೆ ಮನೆ ಕನ್ಸ್ಟ್ರಕ್ಷನ್ ವರ್ಕಲ್ಲಿ. ಸೊ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಅವರು ಪ್ರತಿದಿನ ಅಲ್ಲೇ ಇರ್ತಾರೆ. ಆ್ಯಂಡ್ ನಮ್ಮಮ್ಮ ಕೂಡ ಕಾಫಿ ಟೀ ಅಥವಾ ನಮ್ಮಪ್ಪದು ಊಟ ಗೀಟ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಇದೇ ರೀಸನಿಂದ ಅವ್ರು ಕೂಡ ಬಂದಿಲ್ಲ. ಆ್ಯಂಡ್ ದಿಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಮೇಜರ್ ರೀಸನ್. ಐ ಥಿಂಕ್ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬರೋಕ್ಕಾಗಿಲ್ಲ. ಯಾಕೆಂದರೆ ಇಲ್ಲಿ ಮನೆ ಕೆಲಸ ನಡೀತಾ ಇರ್ಬೇಕಾದ್ರೆ ಐ ಥಿಂಕ್ ಒಬ್ರು ಇರಲೇಬೇಕು. ಆ್ಯಂಡ್ ನಮ್ಮಪ್ಪ ಪೂರ್ತಿ ದಿನ ಅಲ್ಲಿ ನಿಂತ್ಕೊಂಡು ಕೆಲಸ ಎಲ್ಲ ನೋಡ್ಕೋತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ನಾನು ಯಾವ ಬ್ಲಾಗಲ್ಲೂ ತೋರಿಸಿಲ್ಲ ಮನೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಎಲ್ಲ. ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಇದೇ ರೀಸನಿಂದ ಇಬ್ಬರು ತುಂಬ ಬ್ಯುಸಿ ಇದ್ದಾರೆ. ಆ್ಯಂಡ್ ಅದೇ ಕಾರಣಕ್ಕೆ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿಲ್ಲ. ಬಟ್ ಪ್ರಾಬ್ಲಿ ನಮ್ಮ ಪೂರ್ತಿ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ ಮೇಲೆ ಐ ಥಿಂಕ್ ಡೆಫಿನೆಟ್ ಆಗಿ ಪೂರ್ತಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಟ್ರಿಪ್ ಹೋಗ್ತೀವಿ. ಆ್ಯಂಡ್ ಸದ್ಯಕ್ಕೆ ನನ್ನ ತಮ್ಮ ಕೂಡ ಇರಲಿಲ್ಲ, ಅವ್ನು ಕೂಡ ಯುರೋಪಲ್ಲಿದ್ದಾನೆ. ಸೊ ಪ್ರಾಬ್ಲಿ ಎಲ್ಲರಿಗೂ ಟೈಮ್ ಸೆಟ್ ಆದಾಗ ನೆಕ್ಸ್ಟ್ ವೆಕೇಶನ್ ಡೆಫಿನೆಟ್ ಆಗಿ ಪೂರ್ತಿ ಫ್ಯಾಮಿಲಿ ಕೂಡ ಹೋಗ್ತೀವಿ. ಬಟ್ ಈ ಸಲ ಇದೇ ರೀಸನಿಂದ ನಮ್ಮಪ್ಪ ಆಗಿರಲಿ ಅಥವಾ ನಮ್ಮಮ್ಮ ಆಗಿರಲಿ ನಮ್ಮ ಜೊತೆ ಜಾಯಿನ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಸ್ಮೈಲ್ ಎಕ್ಸಾಮ್ಸ್ ಕೂಡ ಆಗಿತ್ತು. ಆ್ಯಂಡ್ ಅವಳು ಕೂಡ ಹಾಲಿಡೇಸ್ ಇದೆ. ಸೊ ನಾವು ಅವಳನ್ನೆಲ್ಲರೂ ಕರ್ಕೊಂಡು ಹೋಗಲೇಬೇಕಿತ್ತು. ಹಾಗಾಗಿ ವಿ ಥಾಟ್ ನಾವು ಅಟ್ಲೀಸ್ಟ್ ಹೋಗಿ ಬರೋಣ ಅಂತ. ಅದು ಬಿಟ್ಟರೆ ಬೇರೆ ಏನೂ ರೀಸನ್ಸ್ ಇಲ್ಲ. ಐ ಥಿಂಕ್ ನಾನು ತುಂಬ ಕಾಮೆಂಟ್ಸ್ ನೋಡ್ತಾ ಇದ್ದೆ. ಅಂದರೆ ನಿಮ್ಮ ಮಗಳನ್ನ ನೋಡ್ಕೋತಾರೆ, ನಿಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಆದರೆ ನೀವು ಮಾತ್ರ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತೆಲ್ಲ ಕಾಮೆಂಟ್ಸ್ ಬರ್ತಾ ಇತ್ತು. ಸೊ ಖಂಡಿತವಾಗ್ಲೂ ಆ ಥರದ ಯಾವುದೇ ರೀಸನ್ಸ್ ಇಲ್ಲ. ಐ ಥಿಂಕ್ ನಾನು ನಮ್ಮಮ್ಮಂಗೆ ಏನು ಮಾಡ್ತೀನೋ ಅಥವಾ ನಮ್ಮಮ್ಮ ನನಗೆ ಏನು ಮಾಡ್ತಾರೋ, ವಾಟ್ ವಿ ಮೀನ್ ಟು ಈಚ್ ಅದರ್, ಐ ಥಿಂಕ್ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಬಟ್ ಐ ಥಾಟ್ ಒಂದು ಕ್ಲಾರಿಟಿಗೋಸ್ಕರ ಹೇಳಿಬಿಡೋಣ ಅಂತ. ಯಾಕೆಂದರೆ ತುಂಬ ಕಾಮೆಂಟ್ಸ್ ಇದ್ರ ಮೇಲೆ ಬರ್ತಾನೆ ಇತ್ತು. ಸೊ ಐ ಹೋಪ್ ಈಗ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಕೂಡ ಯಾಕೆ ನಿಮ್ಮ ಡ್ಯಾಡಿನ ಅಥವಾ ನಿಮ್ಮ ತಂದೆನ ಎಲ್ಲೂ ತೋರಿಸಿಲ್ಲ ಅಂತ ಕೂಡ ಕೇಳ್ತಾ ಇರ್ತೀರ. ಐ ಥಿಂಕ್ 1-2 ಬ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸಿದ್ದೀನಿ. ಬಟ್ ಅವರು ಯಾವಾಗಲೂ ಕಂಫರ್ಟಬಲ್ ಆಗಿರಲ್ಲ ಅಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಆ್ಯಂಡ್ ನಾನು ಶೂಟ್ ಮಾಡ್ಬೇಕಾದ್ರೆ ಕೂಡ ಅವ್ರ ಮನೆಯಲ್ಲಿ ಇರಲ್ಲ, ಅವ್ರ ಕೆಲಸದಲ್ಲಿ ಕೂಡ ಬ್ಯುಸಿ ಆಗಿರ್ತಾರೆ. ಸೊ ಮೆನಿ ರೀಸನ್ಸ್. ಬಟ್ ಒಂದು ಫ್ಯಾಮಿಲಿ ಈವೆಂಟ್ ಬರ್ತಾ ಇದೆ ನೆಕ್ಸ್ಟ್ ಮಂತ್. ಸೊ ಪ್ರಾಬ್ಲಿ ಆ ಈವೆಂಟಲ್ಲಿ ನಾನು ನನ್ನ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್, ನನ್ನ ಅತ್ತೆ ಮಾವ ಆಗಿರ್ಬೋದು ಅಥವಾ ನನ್ನ ಬ್ರದರ್ ಇನ್ ಲಾ, ಕೋ ಸಿಸ್ಟರ್ ಎಲ್ಲರನ್ನೂ ಕೂಡ ಆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ದಟ್ ಇನ್ನು ಮುಂದೆ ಆ ಕ್ವೆಶನ್ಸ್ ಬರಲ್ಲ. ಬಟ್ ವೇಟ್ ಟಿಲ್ ಮೇ. ಐ ಥಿಂಕ್ ಇನ್ನೂ ಆಲ್ಮೋಸ್ಟ್ 20-25 ಡೇಸ್ ಇದೆ ಮದುವೆಗೆ. ಸೊ ಮದುವೆ ವ್ಲಾಗಲ್ಲಿ ಪೂರ್ತಿ ನಿಮಗೆ ನನ್ನ ಫ್ಯಾಮಿಲಿ ಪರಿಚಯ ಕೂಡ ಮಾಡ್ತೀನಿ. ಇದ್ರ ಜೊತೆಗೆ ತುಂಬ ಜನ ನನಗೆ ಸ್ಪೆಷಲಿ ಟ್ರಾವೆಲ್ ರಿಲೇಟೆಡ್ ಬ್ಲಾಗ್ಸ್ ಅಲ್ಲಿ ಕೇಳ್ತಾ ಇರೋದು, ನಾವು ಯಾವ್ದಾದ್ರು ಪ್ಯಾಕೇಜ್ ತೊಗೊಂಡು ಹೋಗಿದ್ದೀವ ಅಥವಾ ಹೇಗೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೀವಿ ಅಂತ. ನಾವು ಯಾವುದೇ ಟ್ರಾವೆಲ್ ಏಜೆನ್ಸಿ ಮೂಲಕ ಈ ಟ್ರಿಪ್ನ ಪ್ಲಾನ್ ಮಾಡಿಲ್ಲ. ಐ ಥಿಂಕ್ A to Z ನಾವು ಐಟಿನರಿ ಏನು ಪ್ಲಾನ್ ಮಾಡಿದ್ವಿ ನಮ್ಮ ನೀಡ್ಸ್ ಪ್ರಕಾರ ಆ್ಯಂಡ್ ನಮಗೆ ಕನ್ವೀನಿಯೆಂಟ್ ಆಗಿರೋ ರೀತಿಯಲ್ಲಿ ನಾವು ಈ ಐಟಿನರಿನ ಪ್ಲಾನ್ ಮಾಡಿದ್ದು. ಸ್ಮಯ ಕೂಡ ನಮ್ಮ ಜೊತೆ ಇದ್ಲು. ಹಾಗಾಗಿ ಇದೊಂದು ಕಿಡ್ಸ್ ಫ್ರೆಂಡ್ಲಿ ಅಥವಾ ಫ್ಯಾಮಿಲಿ ಫ್ರೆಂಡ್ಲಿ ಐಟಿನರಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ನ ಒಂದು ಸಪ್ರೇಟ್ ಆಗಿರುವಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಂದರೆ ನಮಗೆ ಟೋಟಲ್ ಕಾಸ್ಟ್ ಈ ಪೂರ್ತಿ ಟ್ರಿಪ್ಪಿಗೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಥವಾ ನಾವು ಯಾವ ರೀತಿ ಪ್ಲಾನ್ ಮಾಡಿದ್ವಿ, ಅಲ್ಲಿ ನಮ್ಗೆ ಏನೇನು ಚಾಲೆಂಜಸ್ ಆಗಿದೆ, ಹೇಗೆ ನಾವು ಪೂರ್ತಿ ಎಲ್ಲ ನಿಭಾಯಿಸಿದ್ವಿ ಅನ್ನೋದನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಟ್ರಾವೆಲ್ ಬ್ಲಾಗ್ಸ್ ಮುಗಿದ ಮೇಲೆ ಆ ಬ್ಲಾಗ್ ಕೂಡ ಬರುತ್ತೆ. ಸೊ ಪ್ಲೀಸ್ ವೇಟ್ ಮಾಡಿ. ಆ್ಯಂಡ್ ಐ ಥಿಂಕ್ ಇನ್ನು ಮುಂದೆ ನಾನು ಜಾಸ್ತಿ ವೇಟ್ ಮಾಡಿಸಲ್ಲ ಬ್ಲಾಗ್ಸ್ಗೆ. ಐ ಥಿಂಕ್ ಪ್ರತಿ ಆಲ್ಟರ್ನೇಟಿವ್ ಡೇಸ್ ನಾನು
ಲಾಂಗ್ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಾಚಿಂಗ್. ಆ್ಯಂಡ್ ಇನ್ನೇನು ಕೇಳಿದ್ದೀರಾ, ನಾನು ಎಷ್ಟೊಂದು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ ನೀವುಗಳು ಏನೇನು ಕೇಳಿರ್ತೀರಾ ಅಂತ. ಬಟ್ ವಿಡಿಯೋ ಮಾಡ್ಬೇಕಾದ್ರೆ ಒಂದು ನೆನಪೇ ಆಗಲ್ಲ ಸೀರಿಯಸ್ ಆಗಿ. ಲಾಸ್ಟಲ್ಲಿ ಇನ್ನೊಂದು ನಾಸ್ಟಿ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡಲೇಬೇಕಿತ್ತು. ಐ ಥಿಂಕ್ ರಮ್ಯಾ ಅನ್ನೋರು ಈ ಕಾಮೆಂಟ್ಸ್ನ ಹಾಕಿದ್ರು. ಯೂಟ್ಯೂಬಲ್ಲಿ ಬರುವಂಥ ಬಿಟ್ಟಿ ದುಡ್ಡಲ್ಲಿ ಟ್ರಿಪ್ಪು ಮಾಡ್ತೀರಾ, ಎಲ್ಲರೂ ಮಾಡ್ತೀರಾ, ಸಮಯ ಲೈಕ್ ಏನೋ ಕಾಮೆಂಟ್ ಹಾಕಿದ್ರು. ಸೊ ಅವರಿಗೆ ಒಂದು ಕ್ಲಾರಿಟಿ ಕೊಡಲೇಬೇಕಲ್ವಾ. ಸೊ ಲೆಟ್ ಮಿ ಟೆಲ್ ಯು, ಐ ಥಿಂಕ್ ಯಾವುದು ಬಿಟ್ಟಿ ದುಡ್ಡಲ್ಲ. ಐ ಥಿಂಕ್ ಯೂಟ್ಯೂಬ್ ಆಗಿರಲಿ, ಐ ಮೀನ್ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರಲಿ, ಇಲ್ಲ ನೀವು 9 to 5 ಒಂದು ಕೆಲಸ ಮಾಡ್ತಾ ಇರಿ, ಇಲ್ಲ ನಿಂದೆ ಒಂದು ಬಿಸ್ನೆಸ್ ಮಾಡ್ತಾ ಇರಿ, ಯಾವುದೇ ಒಂದು ಕೆಲಸದ ಹಿಂದೆ ಐ ಥಿಂಕ್ ಒಂದು ಹಾರ್ಡ್ ವರ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ನೀವೇನಾದರೂ ಮಾಡಿದಾಗಲೇ ನಿಮಗೆ ಅದು ರಿಟರ್ನ್ ಆಗಿ ಬರೋದು. ಸೊ ನಾನು ಯೂಟ್ಯೂಬಿಂದ ದುಡ್ಡೇ ಬಂದಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಆದರೆ ನಾನು ಶುರು ಮಾಡಿ ಆಲ್ಮೋಸ್ಟ್ ಈಗ ಜಸ್ಟ್ ಒಂದು 6-7 months ಅಷ್ಟೇ ಆಗಿರೋದು. ಆ್ಯಂಡ್ ನನ್ನ ಅಕೌಂಟ್ ಮಾನಿಟೈಸ್ ಆಗಿ ಜಸ್ಟ್ 3 months ಆಗಿದೆ. ಸೊ ಈ 3 monthsಲ್ಲಿ ನನಗೆ ಹೇಳ್ಕೊಡೋಷ್ಟು ಪೇಮೆಂಟ್ಸ್ ಏನು ಬಂದಿಲ್ಲ. ಬಿಕಾಸ್ ನನ್ನ ಆವ್ರೇಜ್ ವ್ಯೂಸ್ ನೀವು ನೋಡಿದ್ರೆ ಪ್ರಾಬ್ಲಿ ಕೆಲವು ವೀಡಿಯೋಸ್ 50K ಓಡಿರುತ್ತೆ, ಕೆಲವು ವೀಡಿಯೋಸ್ 20K 30K. ಐ ಥಿಂಕ್ ಈ ಥರ ಒಂದು ಆವ್ರೇಜ್ ವ್ಯೂಸಲ್ಲಿ ಇರುತ್ತೆ. ಕೆಲವು 10K 15K 20K. ಸೊ ನನ್ನ ವ್ಯೂಸ್ ಕೂಡ ತುಂಬ ಜಾಸ್ತಿ ಇಲ್ಲ, ಸ್ಪೆಷಲಿ ಲಾಂಗ್ ವೀಡಿಯೋಸಲ್ಲಿ. ಸೊ ಈ ಥರ ವ್ಯೂಸ್ ಇದ್ದಾಗ ಐ ಥಿಂಕ್ ನಾನು ಲಕ್ಷಾಂತರ ರೂಪಾಯಿ ತಿಂಗಳಿಗಂತೂ ಖಂಡಿತವಾಗ್ಲೂ ಯೂಟ್ಯೂಬಿಂದ ದುಡಿತಾ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ಪ್ರತಿದಿನ ಶಾರ್ಟ್ಸ್ನ ಮಾಡ್ತೀನಿ. ಆ್ಯಂಡ್ ಶಾರ್ಟ್ಸಲ್ಲಿ ನನಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಕೂಡ ಬಂದಿದೆ. ಆದರೆ ಶಾರ್ಟ್ಸಲ್ಲಿ ನಿಮಗೆ ಆ ಥರದ ಪೇಮೆಂಟೇ ಬರಲ್ಲ. ಐ ಥಿಂಕ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ 2 million ವ್ಯೂಸ್ ಹತ್ರ ಬಂದಿರೋದಕ್ಕೂ ಐ ಥಿಂಕ್ 700-800 ರೂಪಾಯಿ ನನಗೆ ದುಡ್ಡು ಬಂದಿರೋದು ಆ ಒಂದು ವಿಡಿಯೋಗೆ. ಸೊ ಡೆಫಿನೆಟಾಗಿ ಅಷ್ಟೊಂದು ಅರ್ನಿಂಗ್ಸ್ ಇಲ್ಲ. ಬಟ್ ಐ ಥಿಂಕ್ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಸೊ ಈಗ ತಾನೇ ಶುರು ಮಾಡಿದ್ದೀವಿ. ಸೊ ಹೋಗ್ತಾ ಎಫರ್ಟ್ಸ್ ಹಾಕ್ತಾ ಡೆಫಿನೆಟ್ ಆಗಿ ಆ ಸಕ್ಸಸ್ನ ನಾವು ನೋಡ್ತೀವಿ. ಬಟ್ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ನಮ್ಮ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿನ ಇಟ್ಕೊಂಡು ಕೆಲಸ ಮಾಡ್ತಾನೆ ಇರಬೇಕು. ಸೊ ಅವರಿಗೆ ವಾಪಸ್ ಆನ್ಸರ್ ಮಾಡೋದಾದ್ರೆ, ಸೊ ನೋ, ಐ ಮೀನ್ ಯೂಟ್ಯೂಬಿಂದ ಬಂದಿರೋ ದುಡ್ಡಲ್ಲಿ ಹೋಗಿದ್ರು ಕೂಡ ಅದು ಬಿಟ್ಟಿ ದುಡ್ಡು ಅಂತೂ ಅಲ್ಲ. ಯಾಕೆಂದರೆ ಖಂಡಿತವಾಗ್ಲೂ ಎಫರ್ಟ್ಸ್ ಹಾಕಿ ವೀಡಿಯೋಸ್ನ ಮಾಡ್ತೀವಿ. ಆ್ಯಂಡ್ ಇದು ಒಂದು ಕೆಲಸ. ಸೊ ತುಂಬ ಜನಕ್ಕೆ ವಿಡಿಯೋಸ್ ಮಾಡೋದು ಒಂದು ಕೆಲಸ ಅಂತಾನೆ ಅನ್ಸಲ್ಲ. ಐ ಥಿಂಕ್ ಪ್ರಾಬ್ಲಿ ನಾನು ವಿಡಿಯೋಸ್ ಮಾಡೋಕೆ ಶುರು ಮಾಡೋಕ್ಕಿಂತ ಮುಂಚೆ ನನಗೂ ಕೂಡ ಅನ್ನಿಸ್ತಿತ್ತು ದಟ್ ದಿಸ್ ಇಸ್ ವೆರಿ ಈಸಿ ಅಂತ. ಬಟ್ ಟ್ರಸ್ಟ್ ಮೀ ಗೈಸ್, ಐ ಥಿಂಕ್ ತುಂಬ ಟೈಮ್ ಕನ್ಸ್ಯೂಮಿಂಗ್, ತುಂಬ ಎಫರ್ಟ್ಸ್ ಇರುತ್ತೆ. ಆ್ಯಂಡ್ ಪ್ರತಿದಿನ ನೀವು ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು, ನಿಮ್ಮ ಓನ್ ಥಿಂಕಿಂಗ್ ಇರಬೇಕು. ಸೊ ತುಂಬ ಎಫರ್ಟ್ಸ್ ಹಾಕಿ ನಾನು ಮಾತ್ರ ಅಂತಲ್ಲ, ಐ ಥಿಂಕ್ ಎವ್ರಿ ಕಾಂಟೆಂಟ್ ಕ್ರಿಯೇಟರ್ ಟೈಮ್ ಆಗಿರ್ಬೋದು, ಎಫರ್ಟ್ ಹಾಕಿರ್ಬೋದು, ಎಲ್ಲ ಹಾಕಿ ವಿಡಿಯೋಸ್ನ ಮಾಡ್ತಾರೆ. ಸೊ ಪ್ಲೀಸ್ ರೆಸ್ಪೆಕ್ಟ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ಇದ್ರ ಮೇಲೆ ನನಗೆ ಹೇಳೋವಂಥದ್ದು ಏನೂ ಇಲ್ಲ. ಬಟ್ ಡೆಫಿನೆಟ್ ಆಗಿ ತುಂಬ ಜನ ಕೇಳ್ತಾ ಇರ್ತೀರ ಅಂದರೆ ಯೂಟ್ಯೂಬಲ್ಲಿ ಯಾವ ಥರ ಮಾನಿಟೈಸ್ ಮಾಡ್ಬೋದು ಅಥವಾ ಯಾವ ಥರ ದುಡ್ಡು ಬರುತ್ತೆ ಅಂತ ಕೂಡ. ಸೊ ಆ ಕ್ವೆಶನ್ಸ್ಗೂ ಕೂಡ ನಾನು ಸಪ್ರೇಟಾಗಿ ಆನ್ಸರ್ ಮಾಡ್ತೀನಿ. ಬಟ್ ಈ ಬ್ಲಾಗಲ್ಲಿ ನನಗೆ ತಿಳಿಸಿ ಸ್ಪೆಸಿಫಿಕ್ ಆಗಿ ಯೂಟ್ಯೂಬ್ ರೆವೆನ್ಯೂ ಬಗ್ಗೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೆಳಗಡೆ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿರಿ. ಆ್ಯಂಡ್ ನಾನು ಅಪ್ಕಮಿಂಗ್ ಯಾವ್ದಾದ್ರು ವಿಡಿಯೋಸಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ಇವತ್ತಿನ ಒಂದು ವ್ಲಾಗ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಹಿಟ್ ದಟ್ ಲೈಕ್ ಬಟನ್. ಐ ಥಿಂಕ್ ನೀವು ಲೈಕ್ ಮಾಡಿದಾಗ, ಕಾಮೆಂಟ್ ಮಾಡಿದಾಗ ನನಗೂ ಕೂಡ ಗೊತ್ತಾಗುತ್ತೆ ನೀವು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಯಾಕೆ ಇಷ್ಟ ಆಗಿಲ್ಲ ಅಥವಾ ಏನು ಬೆಟರ್ ಆಗಿ ಮಾಡಬೇಕು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ. ದಟ್ ವಿಲ್ ರಿಯಲಿ ಹೆಲ್ಪ್ ಮೀ. ಆ್ಯಂಡ್ ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.